ಸ್ಪಾನ್ಸರ್ ಸಪ್ತಗಿರಿ ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ದರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ಸ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, ಕೆಎಂಎಫ್ ನಂದಿನಿ, ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್ 100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ಕರ್ನಾಟಕ ಟಿವಿ ಹಾಗೂ AD6 ಸಹಯೋಗದೊಂದಿಗೆ ರಾಜ್ಯದಾದ್ಯಂತ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದೆ. ಇವತ್ತು ಬೆಂಗಳೂರಿನ ಹೊಸಗುಡ್ಡದ ಹಳ್ಳಿ ಮಹದೇವ ಶಾಲೆಯ ಮುಂಭಾಗ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿರುವಂಥದ್ದು. ಹಾಗಿದ್ರೆ ರಂಗೋಲಿ ಸ್ಪರ್ಧೆಯಲ್ಲಿ ಯಾರೆಲ್ಲ ಭಾಗವಹಿಸಿದ್ದಾರೆ, ಬಣ್ಣ ಬಣ್ಣದ ರಂಗುರಂಗಿನ ರಂಗೋಲಿಯನ್ನು ಯಾರೆಲ್ಲ ಬಿಡಿಸ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಬರೋಣ. ವೇದಿಕೆ ಮೇಲೆ ಇರತಕ್ಕಂಥ ನಮ್ಮ ಎಲ್ಲ ಗಣ್ಯರಿಗೂ ಈ ಕಾರ್ಯಕ್ರಮಕ್ಕೆ ನನ್ನ ಕರೆದು ಒಂದು ಅತಿಥಿಯಾಗಿ ಕರೆದಿದ್ದಕ್ಕೆ ಈ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರು, ಈ ರಂಗೋಲಿ ಸ್ಪರ್ಧೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಸ್ಪರ್ಧಿಗಳಿಗೂ ಶುಭಾಶಯಗಳು. ಎಲ್ಲರೂ ರಂಗೋಲಿಯನ್ನು ಚೆನ್ನಾಗಿ ಬಿಟ್ಟು ಎಲ್ಲರೂ ಗೆಲ್ಲಕ್ಕೆ ಟ್ರೈ ಮಾಡಿ. ಈ ರಂಗೋಲಿನ ನೀವು ಅಚ್ಚುಕಟ್ಟಾಗಿ ಬಿಡ್ಲಿಕ್ಕೆ ಅಂತ ಬಂದಿದ್ದೀರಾ. ಸಂಪೂರ್ಣ ನಿಮ್ಮ ಶ್ರಮ ಹಾಕಿ ರಂಗೋಲಿನ ಬಿಡಿ. ಅದ್ರ ಮುಖಾಂತರ ಸಂಕ್ರಾಂತಿ ಸುಗ್ಗಿ ಅನ್ನೋ ಕಾನ್ಸೆಪ್ಟ್ಗೆ ಏನು ಕರ್ನಾಟಕ ಟಿವಿಯವರು ಆಯೋಜನೆ ಮಾಡಿದ್ದಾರೆ, ಇದರ ನೇತೃತ್ವದಲ್ಲಿ ನೀವು ಚೆನ್ನಾಗಿ ಬರೆದು ವಿನ್ ಆಗಿ ಅಂತೇಳಿ ಎಲ್ಲರಿಗೂ ಆಶಿಸ್ತೀನಿ. ತುಂಬಾ ಖುಷಿ ಆಗ್ತಿದೆ ಮ್ಯಾಮ್. ಕರ್ನಾಟಕ ಟಿವಿ ಚಾನೆಲ್ ಮತ್ತು AD6 ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಿಂಗೆ ಕರ್ನಾಟಕ ಟಿವಿ ಚಾನೆಲ್ ನ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಹೆಸರು ಚೈತ್ರ ಅಂತ, ವೈಟ್ ಫೀಲ್ಡ್ ವರ್ತೂರ್ ಸೈಡ್ ಇಂದ ಬಂದಿರೋದು. ತುಂಬಾ ಖುಷಿ ಆಯ್ತು. ಪ್ರೈಸ್ ಗೆಲ್ಲೋದೆಲ್ಲ ಏನು ಇಂಪಾರ್ಟೆಂಟ್ ಇಲ್ಲ, ಒಂದ್ ಪರ್ಫಾರ್ಮ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ. ಕರ್ನಾಟಕ ಟಿವಿ ಮತ್ತು AD6 ಗೆ ಥ್ಯಾಂಕ್ ಯು. ರಂಗೋಲಿ ಸ್ಪರ್ಧೆ ಅಂದ್ರೆ ನಮ್ಗೆ ತುಂಬಾ ಖುಷಿ. ನಮಗೆ ಎಷ್ಟು ಬರುತ್ತೋ ಅಷ್ಟು ಬಿಟ್ಟು ಖುಷಿ ಪಡ್ತೀನಿ. ಪ್ರೈಸ್ ಬರ್ಲಿ ಬರ್ದೇ ಇರಲಿ. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ತುಂಬ ಖುಷಿ ಆಯಿತು. ಕರ್ನಾಟಕ ಟಿವಿ ಮತ್ತು AD6 ವತಿಯವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಈ ತರ ರಂಗೋಲಿ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಈ ತರ ಇನ್ನೂ ಚೆನ್ನಾಗಿ ನಡೆಸ್ಕೊಡ್ಬೇಕು ಅಂತ ಕೇಳ್ಬೇಕು. ಇದೇ ಫಸ್ಟ್ ಟೈಮ್ ಕಾಂಪಿಟೇಷನ್ಸ್ ಎಲ್ಲ ಇದು ಮಾಡ್ತಾ ಇರೋದು. ತುಂಬ ಖುಷಿ ಆಯಿತು. ಕರ್ನಾಟಕ ಟಿವಿಗೆ ಮತ್ತು AD6ಗೆ ಧನ್ಯವಾದಗಳು. ನನಗೆ ಇದು ರಂಗೋಲಿ ಕಾಂಪಿಟೇಷನ್ ಅಂದರೆ ತುಂಬ ಇಷ್ಟ. ಈಗಿನ ಜನಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ಲಾಸ್ಟಿಕ್ ತರೋದು ಅಂಟಿಸೋದು ಈ ಥರ ಮಾಡ್ತಾರೆ. ಆದರೆ ನೀವು ಇವತ್ತು ಪ್ರೋಗ್ರಾಮ್ ಇಡೋದ್ರಿಂದ ಅಟ್ಲೀಸ್ಟ್ ಪ್ರೋಗ್ರಾಮ್ ಇದೆ, ಇದರಲ್ಲಿ ಕಾಂಪಿಟೇಷನ್ ಭಾಗವಹಿಸ್ಬೋದು ಅನ್ನೋ ಉದ್ದೇಶದಕ್ಕಾದ್ರೂ ಸ್ವಲ್ಪ ರಂಗೋಲಿ ಚುಕ್ಕಿ ಇಟ್ಟು ಕಲ್ತ್ರೆ ಸ್ವಲ್ಪ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಈಗಿನ ಮಕ್ಕಳು ಬರೀ ಮೊಬೈಲಲ್ಲಿ ಇದು ಮಾಡ್ತಾ ಇದ್ದಾರೆ. ಬಟ್ ಈ ಥರ ಪ್ರೋಗ್ರಾಮ್ಗಳು ಇಡೋದ್ರಿಂದ ಮಕ್ಕಳಿಗೂ ಇಂಟ್ರೆಸ್ಟ್ ಬರ್ತದೆ. ಲೇಡೀಸ್, ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಲಿ, ಅದನ್ನ ಏನಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚಿಗಾಗುತ್ತೆ ಚುಕ್ಕೆಗಳು ಇಡೋದ್ರಿಂದ, ರಂಗೋಲಿ ಬಿಡಿಸೋದ್ರಿಂದ. ಇದು ಒಂದು ಆಯೋಜನೆ ಏನು ಮಾಡಿದಾರಲ್ವ ಕರ್ನಾಟಕ ಟಿವಿ ಆಗಲಿ, ಎಲ್ಲರೂ ಸ್ಪಾನ್ಸರ್ ಯಾರು ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು ಒಳ್ಳೆಯ ಒಂದು ಪ್ರೋಗ್ರಾಮ್ ಆಗಿದೆ. ಅನ್ಕೊಂಡೆ ಬಂದಿದೆ ಫಸ್ಟ್ ಪ್ರೈಸ್ ಬರುತ್ತೆ ಅಂತ, ಕಾನ್ಫಿಡೆಂಟ್ ಇತ್ತು, ಹಂಗೆ ಆಯ್ತು. ತುಂಬ ಥ್ಯಾಂಕ್ಸ್, ಖುಷಿ ಆಗ್ತಿದೆ. ಕರ್ನಾಟಕ ಟಿವಿ ಚಾನಲ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಚಾನಲ್ಗೆ. ಸೆಕೆಂಡ್ ಪ್ರೈಸ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಬಂತು. ತುಂಬ ಖುಷಿ ಆಗ್ತಾ ಇದೆ. ಕರ್ನಾಟಕ ಟಿವಿ ಮತ್ತು AD6 ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಶೈಲಜಾ ಅಂತ, ನಾವು ನಾಗರಬಾವಿಯಿಂದ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ಮತ್ತು AD6 ಅವರಿಗೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ AD6 ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್. ಜೀನಿ ಮನೆಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ. ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್, ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೈನ್, KMF ನಂದಿನಿ, ನಮ್ಮ ಹೆಮ್ಮೆ, KSDL ಮೈಸೂರು ಸ್ಯಾಂಡಲ್,
100% ಶುದ್ಧ ಶ್ರೀಗಂಧದ ಎಣ್ಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ. ರಾಜ್ಯಾದ್ಯಂತ ಬೆಂಗಳೂರು ಸೇರಿ 35 ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ರಂಗೋಲಿ ಬಿಡಿ, ಆಕರ್ಷಕ ಬಹುಮಾನ ಗೆಲ್ಲಿ. ಜಿಲ್ಲಾವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ 18ರಂದು ಗ್ರ್ಯಾಂಡ್ ಫಿನಾಲೆ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ದ್ವಿತೀಯ ಬಹುಮಾನ 20,000 ರೂಪಾಯಿ, ತೃತೀಯ ಬಹುಮಾನ 10,000 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ.